ನಮಸ್ಕಾರ, ಸಂಧ್ಯಾ ಪಾಕಶಾಲೆಗೆ ಮತ್ತೊಮ್ಮೆ ಸ್ವಾಗತ. ಇಟ್ಟಕ್ಕಿ ಕಲಸಕ್ಕೆ ಬೇಕಾಗೋ ಸಾಮಗ್ರಿಗಳು: 1 ಕಪ್ ಕಾಯಿ, 2 ಎಸಳು ಬೇವಿನ ಸೊಪ್ಪು, 5-6 ಮೆಣಸು, ಒಣಮೆಣಸು, 1 ಅಡಿಕೆ ಗಾತ್ರದಲ್ಲೂ ಹುಣಸೆಹಣ್ಣು, ಅರ್ಧ ಸ್ಪೂನು ಸಾಸಿವೆ, 1/4 ಟೀ ಸ್ಪೂನ್ ಅರಿಶಿನ, ತೊಂಡೆಕಾಯಿ, ನೀರುಳ್ಳಿ. ಈಗ ಮಾಡೋದು ಹೆಂಗೆ ನೋಡೋಣ. ಕಾಯಿ, ಅರಿಶಿನ, 1-2 ಎಸಳು ಬೇವಿನ ಸೊಪ್ಪು, ಒಣಮೆಣಸು, ಸಾಸಿವೆ, 1/4 ಟೀ ಸ್ಪೂನ್ ಸಾಸಿವೆ, ಹುಣಸೆಹಣ್ಣು, ಅಡಿಕೆ ಅಷ್ಟು ಹುಣಸೆಹಣ್ಣು. ಇದನ್ನೆಲ್ಲ ರುಬ್ಕೋಬೇಕಲ್ಲ, ನುಣ್ಣಗೆ ರುಬ್ಕೋಬೇಕು. ಹೌದು. ಇಷ್ಟು ನುಣ್ಣಗಾದ್ರೆ ಸಾಕ? ಎಷ್ಟು ನುಣ್ಣಗಾದ್ರೆ. ಈಗ ಮಾಡೋದು ಹೆಂಗೆ ನೋಡೋಣಲ್ಲ. ಈಗ ಅಕ್ಕಿ ತೊಳೆದು ಹಾಕಿ 1 ಲೋಟ ಅಕ್ಕಿಗೆ 3 ಲೋಟ ನೀರು. 3 ಲೋಟ ಅಕ್ಕಿಗೆ 9 ಲೋಟ ನೀರು. 3 ಲೋಟ ಅಕ್ಕಿಗೆ 9 ಲೋಟ ನೀರು ಹಾಕಿ ಆಯ್ತಲ್ವಾ? ಹಾಂ. 1 ಕಪ್ ತೊಂಡೆಕಾಯಿ ಜಾಸ್ತಿ ಇದ್ರೂ ಅಡ್ಡಿಲ್ಲ. ಈರುಳ್ಳಿ 2 ಈರುಳ್ಳಿ ಮೀಡಿಯಂ ಸೈಜ್ ಹಚ್ಕೊಂಡಿದ್ದಲ್ವಮ್ಮ. ರುಚಿಗೆ ತಕ್ಕಷ್ಟು ಉಪ್ಪು, 3 ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಬೆಲ್ಲ. ಇದು 4 ಕುಗ್ಸ್ಬೇಕು. ಈಗ ಮುಚ್ಚಳ ಹಾಕದ? ಮುಚ್ಚಳ 4 ಕುಗ್ಸದ? 4 ಇದ್ರ ಜೊತೆಗೆ ಎಂತ ಹಾಕೊಂಡು ತಿನ್ನೋದು? ಕೊಬ್ಬರಿ ಎಣ್ಣೆ ಮುಂದೆ. ಕೊಬ್ಬರಿ ಎಣ್ಣೆ ಬೇಕಾದ್ರೆ ಮೊಸರು ಹಾಕೊಂಡು ತಿನ್ಬೋದು. ಸಾಸಿವೆ ಗಿಸ್ವೆ ಬೇಕು ಒಳ. ಇದು ನಿಮ್ಮ ಕಾಲದಲ್ಲಿ ಮಾಡ್ತಿದ್ದಿದ್ದ? ಹೌದು, ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ರು ಇದನ್ನ. ಊಟದಲ್ಲೆಲ್ಲ ಮಾಡ್ಕೊಂಡು ತಿಂತಿದ್ರಿ. ಹೌದಾ? ಹಳೆ ಊಟ ಅಂದ್ರೆ ವರ್ಷಕ್ಕೊಂದ್ಸಲ ಹೋಗ್ತಿದ್ರ? ಒಂದ್ಸಲ ದೊಡ್ಡ ಹೊಳೆಗೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು. ಹಳೆ ದಡದಲ್ಲೇ ಅಡುಗೆ ಮಾಡ್ತಿದ್ರ? ಹೌದು. ರುಬ್ಕೊಳ್ಳೋದು ಮಾತ್ರ ಮನೆಯಲ್ಲೇ ರುಬ್ಕೊಂಡು ಹೋಗ್ತಿದ್ರಿ? ಹಾ, ಅಲ್ಲೆಲ್ಲ ಹೆಚ್ಚಿ ಅಡುಗೆ ಮಾಡ್ತಿದ್ವಿ. ನಾವು ನಮ್ಮ ಅಜ್ಜಿ ಊರಗಳನ್ನೆಲ್ಲರೂ ಬರ್ತಿಲ್ಲ, ನಮ್ಮ ಪಕ್ಕದ ಮನೆಗೆ ಬರ್ತಿದ್ರು. ನಾವು ಚಿಕ್ಕಕ್ಕಿದ್ವಲ್ಲ, ನಮ್ಮ ಚಿಕ್ಕಮ್ಮ ಎಲ್ಲ ಬರ್ತಿದ್ರು. ಮನೆ ನಿಮ್ಮ ಕುಟುಂಬ ಎಲ್ಲರೂ ಎತ್ತಿನ ಗಾಡಿ ಮಾಡ್ಕೊಂಡು ಹೋಗ್ತಿದ್ರಿ. ನಮ್ಮ ಸಣ್ಣ ಚಿಕ್ಕಪ್ಪ ಕರ್ಕೊಂಡೋಗ. ಅಲ್ಲೇ ಸ್ನಾನ ಮಾಡಿ ಅಲ್ಲೇ ಊಟ. ನಾವು ದೊಡ್ಡ ಚಿಕ್ಕಮ್ಮ ಸಣ್ಣ ಚಿಕ್ಕಮ್ಮ ಎಲ್ಲ ಸೇರಿ ಮಾಡ್ತಿದ್ರು. ಅಮ್ಮ ಎಲ್ಲ ಸೇರಿ ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ. ಯಾವಾಗ ಹೋಗ್ತಿದ್ರಿ ಒಳ್ಳೆ ಊಟ ಅಂದ್ರೆ? ಬೇಸಿಗೆ ಕಾಲದಲ್ಲಿ ಕಾಡಲ್ಲೇ ಕುತ್ಕೊಂಡು ಅಲ್ಲೇ ಬಾಳೆ ಹಾಕೊಂಡು ಅಲ್ಲೇ ಊಟ ಮಾಡೋದು. ಚೆನ್ನಾಗಿರೋದು. ಎಲ್ಲರೂ ಸುತ್ತಲ ಕುತ್ಕೊಂಡು ಊಟ ಮಾಡ್ತಿದ್ರಾ? ಎಲ್ಲರೂ ಸೇರಿ ಮಜಾ ಮಾಡ್ತಿದ್ರಿ. ಅವಾಗ ಈ ಇಟ್ಟಕ್ಕಿ ಕಲಸನ್ನ ಮಾಡ್ಕೊಂಡು, ಇಟ್ಟಕ್ಕಿ ಕಲಸ ಅನ್ನ, ಆಮೇಲೆ ಹುಣಸೆಹಣ್ಣು ತಂಬಳಿ ಎರಡೇ. ಈಗ ಆಗಿದೆಯಾ ನೋಡೋಣ. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಈಗ ಎಣ್ಣೆ ಹಾಕ್ಬೇಕಾ? ಅರ್ಧ ಲೋಟ ಎಣ್ಣೆ ಆಪ್ಷನಲ್ಲು, ಬೇಕಂದ್ರೂ ಹಾಕ್ಬೋದು, ಹಾಕದೆ ತಿನ್ನೋಕ್ಕೂ ಬರುತ್ತೆ ಅಲ್ವಮ್ಮ? ಹೌದೌದು. ಬಟ್ ಎಣ್ಣೆ ಹಾಕ್ಕೊಂಡು ತಿಂದ್ರೆ ಮಸ್ತ್ ಚೆನ್ನಾಗಿರುತ್ತಲ್ಲ. ಹೌದು. ಒಗ್ಗರಣೆಗೇನು ಎಣ್ಣೆ ಹಾಕಲ್ಲ ನಾವು, ಸಪ್ರೇಟಾಗಿ ಎಣ್ಣೆ ಹಾಕೋದಲ್ಲ. ಆಯಿತಾ? ಆಯಿತು, ರೆಡಿಯಾಗಿದೆ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿನ್ಬೇಕಾ? ನೋಡು ಹೆಂಗಾಗಿದೆ, ಟೇಸ್ಟ್ ಹೆಂಗಾಗಿದೆ ನೋಡು. ತುಂಬ ಚೆನ್ನಾಗಾಗಿದೆಮ್ಮ. ಥ್ಯಾಂಕ್ ಯು. ತುಂಬ ಚೆನ್ನಾಗಾಗಿದೆ. ತೊಂಡೆಕಾಯಿ ಅನ್ನ ಎಲ್ಲ ಚೆನ್ನಾಗಿ ಬೆಂದಿದೆ. ಅದ್ರ ಮೇಲೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಬೇಕಂದರೆ ಒಂದು ಹಸಿ ಈರುಳ್ಳಿನೂ ಇಟ್ಕೊಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.